ಸೊ ದಿಸ್ ವಿಟ್ನೆಸ್ಸಿಂಗಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಆರ್ ಎಕ್ಸ್ಪ್ಲೇನ್ ಇನ್ ಮೆಡಿಟೇಷನ್ ಮೇಡ್ ಸಿಂಪಲ್. ಐ ಥಿಂಕ್ ವಿ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ದಟ್ ಬುಕ್ ಆ್ಯಂಡ್ learn how to witness than participate or get involved. Then automatically interference will not be there from anybody. ಇದು ಗಾದೆಗಳೆಲ್ಲ ಅದಕ್ಕೆ ಬಂದಿತ್ತು, ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ಅಂಜಿದೆರಯ್ಯ ಅಂತ. ಯಾಕೆ ಅಂದರೆ ಸೈಲೆಂಟಾಗಿರೋ ಮೈಂಡ್ಗೆ ಯಾವ ಎಕ್ಸ್ಟರ್ನಲ್ ನಾಯ್ಸ್ ಆಲ್ಸೋ ವಿಲ್ ನಾಟ್ ಆ್ಯಕ್ಚುಲಿ ಟ್ರಬಲ್ ಇಂಟರ್ಫಿಯರ್. It will not interfere. In fact, we can feel that in some temples, when even though it's very crowded, we do feel moments of peace there because of the vibrational field. ಅಲ್ಲಿ ಆ ವೈಬ್ರೇಷನಲ್ ಫೀಲ್ಡ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ನಮ್ಗೆ ಎಂಥ ಮೈಂಡ್ ಇದ್ರೂ ಜಾಮ್ ಮಾಡತ್ತೆ ಅದನ್ನು. ಸೊ ದೋಸ್ ಆರ್ ಜಾಮರ್ಸ್ ಲೈಕ್ ವಿಚ್ ವಿಲ್ ರಿಯಲಿ ಜಾಮ್ ಅವರ್ ಥಾಟ್ಸ್. ಸೊ ವೆನ್ ವಿ ಗೋ ದೇರ್ ಆಟೋಮ್ಯಾಟಿಕಲಿ ವಿ ಆರ್ ಇನ್ ದ ಸೈಲೆಂಟ್ ಮೋಡ್. ವಿ ಫೀಲ್ ದಟ್ ಈವನ್ ಇನ್ ಆಶ್ರಮ್ ಬಿಫೋರ್ ಎಂಟ್ರಿಂಗ್ ವಿ ಹ್ಯಾವ್ 100 ಥಿಂಗ್ಸ್ ಟು ಅಟೆಂಡ್ ಟು. After coming here also we'll have something happening at home and things, but it won't interfere with our attending and participation in satsang. Right. That is mainly because of the vibrational power of the guru and guru sthana here. So that silent ಕೂತ್ಕೊಳ್ಳೋದನ್ನು ನಾವು ಅಭ್ಯಾಸ ಏನೂ ಮಾಡದೆ ತೆಪ್ಪಗೆ ಕೂತ್ಕೊಳ್ಳೋ ಅಂಥದ್ದು. ಒಂದು ಎಮ್ಮೆ ಕೂತ್ಕೊಂಡಂಗೆ ಅಂತ ಹೇಳ್ತಾರೆ ಒಂದೊಂದ್ಸತಿ, ಹಿಪೋಪೊಟಮಸ್ ಹೇಳ್ತಾರೆ ಗುರುಜಿ. ಏನೂ ಮಾಡಿದೆ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಆ ಥರ ಕೂತ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು. ಆ್ಯಂಡ್ ಯಾವ ಇಂಟರ್ಫಿರೆನ್ಸ್ಗೆ ಬ್ಲೇಮಿಂಗ್ನ ಬಿಡಬೇಕು ಫಸ್ಟು. ವಿ ಶುಡ್ ಸ್ಟಾಪ್ ಟೆಲ್ಲಿಂಗ್ ಅವರ್ ಸೆಲ್ಸ್ ಎಕ್ಸ್ಕ್ಯೂಸಸ್. ಬಿಕಾಸ್ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲರಿಗೂ 108 ಇಂಟರ್ಫಿರೆನ್ಸ್ ಇದ್ದೇ ಇರುತ್ತೆ. ವೆದರ್ ಇಟ್ಸ್ ನಮ್ಮ ಹೊಟ್ಟೆನೇ ಎಷ್ಟೋ ಸತಿ ಹಸುವಾಗಕ್ಕೆ ಶುರು ಆಗುತ್ತೆ, ಅಥವಾ ಆಕಳಿಕೆ ಬರುತ್ತೆ, ನಿದ್ದೆಗೆ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ದೆನ್ ಅವರ್ ಇಂಟರ್ಫಿರೆನ್ಸ್ ವಿಲ್ ಹೆಂಗಿರುತ್ತೆ ಅಂದರೆ, ಅಯ್ಯೋ ಐ ಆಮ್ ಸಪೋಸ್ ಟು ಸಿಟ್ ಸೈಲೆಂಟ್, ಐ ಆಮ್ ಸ್ಲೀಪಿಂಗ್. ಗುರುಜಿ ಎಷ್ಟು ಸತಿ ಹೇಳ್ಯಾರ, ಅಯ್ಯೋ ನಿದ್ದೆ ಬಂದರೆ ಮಾಡಿ. ಮೈಂಡ್ ಕಾಮ ಆದರೆ ನಿದ್ದೆ ಬರೋದು ಇಸ್ ದ ಮೋಸ್ಟ್ ಆಬ್ವಿಯಸ್ ಥಿಂಗ್ ದಟ್ ಹ್ಯಾಪನ್ಸ್ ಟು ದ ಬಾಡಿ. ಯು ಆರ್ ನಾಟ್ ಅ ಮಷೀನ್, ಯು ಆರ್ ಅ ಬಾಡಿ, ಅ ಹ್ಯೂಮನ್ ಬಾಡಿ ವಿತ್ ಅ ಸ್ಪಿರಿಟ್ ಇನ್ಸೈಡ್. ಸೊ ಹೌ ಡು ವಿ ನೋ ಆಲ್ ದಿಸ್? ಸೊ ಅದಕ್ಕೆ ಕೆಲವು ಸತಿ ಸತ್ಸಂಗು ಅಟೆಂಡ್ ಮಾಡಬೇಕು ಅಂತ ಗುರುಜಿ ಹೇಳಿದ್ದು. ಯಾಕೆಂದರೆ ಜ್ಞಾನದ ಮುತ್ತು ಬುಕ್ಸಿಂದ ತೊಗೊಳ್ಳಿ ಅಂದರು. ಆವಾಗ ನಮಗೆ ಸೈಲೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಚಕ್ಕ ಅಂತ ಪ್ರೇರಣೆ ಆಗುತ್ತೆ. ಯಾಕೆಂದರೆ ಈವನ್ ಸೈಲೆಂಟ್ ಆಗೋಕ್ಕೆ ಇಂಟರ್ಫಿರೆನ್ಸ್ಗಿಂತ ಹೆಚ್ಚಾಗಿ ಪ್ರೇರಣೆಗಳಾಗಬೇಕು ನಮಗೆ. ಈಗ ಒಂದು ಥಾಟ್ ಬಂದರೆ ನಾವು ಅದನ್ನು ಯಾವ ಥರ ಅಡ್ರೆಸ್ ಮಾಡಿದ್ರೆ ಸೈಲೆಂಟ್ ಮೋಡ್ಗೆ ಹೋಗ್ತೀನಿ, ಯಾವ ಥರ ಅಡ್ರೆಸ್ ಮಾಡಿದ್ರೆ. ಆ್ಯಕ್ಚುಲಿ ಅಲ್ಲಿ ಥಾಟನ್ನು ಅದಕ್ಕೆ ಕನ್ಸಂಟ್ರೇಷನ್ ಇಟ್ಕೋಬಾರ್ದು. ಏನೇ ಯೋಚನಾ ಲಹರಿ ಬಂದರೆ ಒಂದಕ್ಕೊಂದಕ್ಕೆ ನಾವು ಪೋಣಿಸ್ಕೊಂಡು ಹೋಗಬಾರ್ದು, ಅಲ್ಲಲ್ಲೇ ಕಟ್ ಮಾಡಬೇಕು. ಇಟ್ ಕ್ಯಾನ್ ವೇಟ್ ಅಂತ ಗೊತ್ತಾಗಬೇಕು. ಎಸ್, ಯಾಕಂದರೆ ಇಟ್ ಇಸ್ ದ ಥಾಟ್ ವಿಚ್ ಇಂಟರ್ಫಿಯರ್ಸ್ ಫಾರ್ ಅವರ್ ಕಂಫರ್ಟ್ ಝೋನ್. ಒಂದು ಥಾಟನ್ನು ನಾವು ಬಂದಾಗ ನಾವು ಇದಕ್ಕೆ ಅದನ್ನು ಅಟ್ಯಾಚ್ ಮಾಡಿದ್ರೆ, ಅ ಥಾಟ್ ಈಸ್ ಅ ಥಾಟ್, ವಿಟ್ನೆಸ್ ದಟ್ ಥಾಟ್ ಅಷ್ಟೇ. ಅದನ್ನು ಈ ಬೇರೆಗೆ ಬಾಲಾಂಗುಚ್ಚಿ ಥರ ಅಂಟಿಸಿದ್ರೆ ಬೇರೆ ಥಾಟು ಹೈಲೈಟ್ ಆಗುತ್ತೆ. ಮೇನ್ ಉದ್ದೇಶ ನಿಮ್ಮ ಯೋಚನೆಯಿಂದ ಏನು? ವಾಟ್ಸ್ ಅ ಥಾಟ್? ಅ ಥಾಟ್ ಶುಡ್ ಓನ್ಲಿ ಬಿ ಪರ್ಟೇನಿಂಗ್ ಟು ಪೀಸ್. ಅ ಥಾಟ್, ಒಂದು ಯೋಚನೆ ಬಂದಾಗ ಆ ಯೋಚನೆ ಏನಾಗಿ ನೀವು ಬಾಲಾಂಗುಚ್ಚಿ ಆಗಬೇಕು ಅಂದರೆ, ಆ ಬಾಲಾಂಗುಚ್ಚಿ ಅಲ್ಲೊಂದು ಪ್ರೇರಣೆ ಆಗಬೇಕು. ಏನು ಅಂದರೆ ಅದು ಶಾಂತಿಗಾಗಿ, ನೆಮ್ಮದಿಗಾಗಿ ಮಾತ್ರ ಥಾಟು. ಶಾಂತಿ ಎಲ್ಲೂ ಸಿಗಲ್ಲ, ನೆಮ್ಮದಿ ಎಲ್ಲೂ ಸಿಗಲ್ಲ. ಯಾಕೆ? ದೇವ್ರ ಪೂಜೆ ಮಾಡಿದ್ರೂ ಶಾಂತಿ ಸಿಗಲ್ಲ, ದೇವರು ನೆಮ್ಮದಿ ಕೊಡಲ್ಲ. ನಿಮ್ಮ ಮೈಂಡ್ ಹಂಗೆ ಹೇಳತ್ತೆ. ಆ ದೇವಸ್ಥಾನಕ್ಕೆ ಹೋದೆ, ನನಗೆ ನೆಮ್ಮದಿ ಆಯಿತು, ಶಾಂತಿ ಆಯಿತು. ಇಲ್ಲ, ಶಾಂತಿ ನೆಮ್ಮದಿ ಬರೋದು ನನ್ನಂಥವ್ರಿಗೆ. ನಿಮಗೆ ಅಪಣಾನೇ ಬರಲ್ಲ ಶಾಂತಿ ನೆಮ್ಮದಿ ದೇವಸ್ಥಾನಕ್ಕೆ ಹೋದರೆ. ಯು ವಿಲ್ ನೆವರ್ ಗೆಟ್ ಪೀಸ್ ಆಫ್ ಮೈಂಡ್. ಯು ಓನ್ಲಿ ನೋ ಮ್ಯಾಕ್ಸಿಮಮ್ ಹೌ ಟು ಕಂಟ್ರೋಲ್ your mind by witnessing the thoughts passing before you. ದೇವಸ್ಥಾನಕ್ಕೆ ಹೋದ್ರೂ we have to understand and learn the art of passing the thoughts, of allowing or witnessing the thoughts passing through you. ದೇವಸ್ಥಾನಕ್ಕೆ ಹೋದ್ರೂ ನಿಮ್ಗೆ ನೆಮ್ಮದಿ ಶಾಂತಿ ಸಿಗಲ್ಲ. ಯು ಟೇಕ್ ಇಟ್ ಫ್ರಮ್ ಮೀ.
ನೆಮ್ಮದಿ ಶಾಂತಿ ಸಿಗೋದು ನನಗೇನೆ. ನಾನು ಅದಕ್ಕೆ ನನ್ನ ಮನೆಯನ್ನೆಲ್ಲ ದೇವಸ್ಥಾನ ಮಾಡ್ಕೋತೀನಿ. ಇಫ್ ಐ ಜಸ್ಟ್ ಸಿಟ್ ಕ್ಲೋಸಿಂಗ್ ಮೈ ಐಸ್, ಗಾಡ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮೀ. God is there in front of me. I need not go to a temple. ಹೇಳ್ತಾರೆ ಇವರು, ದೇವಸ್ಥಾನಕ್ಕೆ ಹೋಗಿ ನಂಗೆ ನೆಮ್ಮದಿ ಆಯಿತು, ನಂಗೆ ಶಾಂತಿ ಆಯಿತು ಅಂತ. ನೋ, ಫಾರ್ ಮೀ ನೋ. ಡೋಂಟ್ ಫಾಲೋ ದ್ಯಾಟ್. ಜಸ್ಟ್ ಫಾಲೋ ದೀಸ್ ಫ್ಯೂ ಪ್ರಿನ್ಸಿಪಲ್ಸ್, ವಿಟ್ನೆಸ್ಸಿಂಗ್ ದ ಥಾಟ್ಸ್ ಪಾಸಿಂಗ್ ಬಿಟ್ವೀನ್ ಯು. ಆಗ ಏನಾಗುತ್ತೆ, ಒನ್ಸ್ ಯು ಸ್ಟಾರ್ಟ್ ವಿಟ್ನೆಸ್ಸಿಂಗ್ ದ ಥಾಟ್ಸ್, ನೌ ಐ ವಿಲ್ ಗೋ ಟು ದ ನೆಕ್ಸ್ಟ್ ಲೈನ್. ನೋ ಇಂಟರ್ಫಿಯರೆನ್ಸ್. It is only the interference of a thought, because a thought will make you or will get you into that interference. ನಿಮಗೆ ಥಾಟ್ಸ್ ಇದೆಯಲ್ಲ, ಅದು ಇಂಟರ್ಫಿಯರ್ ಆಗುತ್ತೆ ನಿಮಗೆ. ಯಾಕೆ? ಇಟ್ ಇಂಟರ್ಫಿಯರ್ಸ್ ಟು ಯೋರ್ ಪೀಸ್ ಆಫ್ ಮೈಂಡ್. ಇಟ್ ಇಂಟರ್ಫಿಯರ್ಸ್ ವಿತ್ ಯೋರ್ ನೆಮ್ಮದಿ, ಟ್ರ್ಯಾಂಕ್ವಿಲಿಟಿ. ಇಟ್ ಇಂಟರ್ಫಿಯರ್ಸ್ ವಿತ್ your shanti. No interference. In peace of mind, there should be no interference. Simplify. First, go to the first line. Simplify. What? Simply sitting in silence. You are used to going to a temple. No problem. Go to a temple. Sit in silence. Once you sit in silence, mantranu helkobidi. If you want to get your thoughts to a line, then mantra helkodi. Okay? Witnessing the thoughts passing through you or between you or from you, whatever it is. Ella words sarina illi. Okay? Witnessing the thoughts passing through you or before you, then you will understand no interference. No interference. Next, no judgment. All your peace of mind is gone, because there should not be. All your peace of mind is gone because of too much of interference. No judgment, no point of view. ನಾನೇನು ಹೇಳ್ತೀನಿ ನೋಡೋದಕ್ಕೆ? ನೋ ಇಂಟರ್ಫಿಯರೆನ್ಸ್ಗೆ ಏನು ಹೇಳ್ತೀನಿ? ಯು ಅಂಡರ್ಸ್ಟ್ಯಾಂಡ್ ಮೀ ಸ್ಲೈಟ್ಲಿ ಬೆಟರ್. ನೋ ಇಂಟರ್ಫಿಯರೆನ್ಸ್, ನೋ ಜಡ್ಜ್ಮೆಂಟ್. ನೋ ಜಡ್ಜ್ಮೆಂಟ್ಗೆ ಗುರುಜಿ ಏನು ಹೇಳ್ತಾರೆ ಅಂದರೆ ಇದರಲ್ಲಿ ಕೆಲವುದು ನೋ ಇಂಟರ್ಫಿಯರೆನ್ಸ್ ಕನೆಕ್ಟೆಡ್ ಕ್ಲೋಸ್ಲಿ, ಬಟ್ ಐ ವಿಲ್ ಬಿ ವೆರಿ ಸ್ಪೆಸಿಫಿಕಲಿ. ಅದು ಕರೆಕ್ಟಾಗಿ ಲೈನ್ ಕಟ್ ಮಾಡೋ, ಹೆಂಗೆ ಒಂದು ಹೋಲ್ಡ್ನ ಕಟ್ ಮಾಡಬೇಕಾದ್ರೆ ಆ ಥರ ಕಟ್ ಮಾಡಬೇಕು. ಜಡ್ಜ್ಮೆಂಟ್ಗೆ ಏನು ಹೇಳ್ತಾರೆ ಅಂದರೆ, ನೋ ಇಂಟರ್ಫಿಯರೆನ್ಸ್ ಹೇಳು ಫಸ್ಟ್. ಇಂಟರ್ಫಿಯರೆನ್ಸ್ ಇಷ್ಟೊತ್ತು ನಾವು ಮಾತಾಡ್ದಂಗೆ ಇಂಟರ್ನಲ್ ಇಂಟರ್ಫಿಯರೆನ್ಸ್, ಎಕ್ಸ್ಟರ್ನಲ್ ಇರುತ್ತೆ. ಎರಡೂ ನಾವು ಬ್ಲೇಮ್ ಮಾಡೋದು. ದ ಮೈಂಡ್ ಹ್ಯಾಸ್ ದ ಹ್ಯಾಬಿಟ್ ಆಫ್ ಬ್ಲೇಮಿಂಗ್, ಗಿವಿಂಗ್ ಎಕ್ಸ್ಕ್ಯೂಸಸ್ ಫಾರ್ ವೈ ವಿ ಆರ್ ನಾಟ್ ಸಿಟಿಂಗ್ ಸೈಲೆಂಟ್. ಸೊ ಫಸ್ಟ್ ವಿ ಶುಡ್ ಅರೆಸ್ಟ್ ಆಲ್ ದೋಸ್ ಥಾಟ್ಸ್ ಅಂಡ್ ಲೈಕ್ ಗುರುಜಿ ಸೆಟ್, ಅಲ್ಲೇ ನಿಪ್ ಇನ್ ದ ಬಡ್ ಅಂತ ಹೇಳ್ತಾರೆ. ಸೊ ಇಫ್ ಅ ಥಾಟ್ ಕಮ್ಸ್ ದೇರ್, ಇಮಿಡಿಯೇಟ್ಲಿ ಸೇ ನೋ, ಐಮ್ ಎ ವಿಟ್ನೆಸ್. ಅಲ್ಲಿ ಇದರದೆಲ್ಲ ಹೆಲ್ಪ್ ತೊಗೋಬೇಕು. ಈಗ ನೋ ಜಡ್ಜ್ಮೆಂಟು, ನೋ ಪಾಯಿಂಟ್ ಆಫ್ ವ್ಯೂ ಇದೆಲ್ಲ, ಆವಾಗಲೇ ನಮಗೆ ವಿಟ್ನೆಸ್ ಮಾಡೋಕ್ಕಾಗೋದು. ಯಾಕೆಂದರೆ ಇಲ್ಲಿ ನೋ ಜಡ್ಜ್ಮೆಂಟಿಗೆ ಬಂದಾಗ ಗುರುಜಿ ಏನು ಹೇಳ್ತಾರೆ ಅಂದರೆ, ನೀವೇನು ಬ್ರಹ್ಮನ ಅಂತ ಕೇಳ್ತಾರೆ. ನೀನೇನು ಸೃಷ್ಟಿ ಮಾಡಿದ್ಯಾ ನನ್ನನ್ನು, ನೀನೇನು ಬ್ರಹ್ಮನ, ಮತ್ತು ಏನು ನೀನು ಹಿಂಗೆ ಹಾಗೆ ಅಂತ ಕನ್ಕ್ಲೂಡ್ ಮಾಡೋದು, ಏನು ಜಡ್ಜ್ ಮಾಡೋದು, ಗೇಜ್ ಮಾಡೋದು ಅಂತ. ಸೊ ವಾಟ್ ವಿ ಆರ್ ಯೂಶಲಿ ಆರ್ ಹ್ಯಾಬಿಚುಲಿ ವಿ ಆರ್ ಟ್ರೈನ್ಡ್ ಟು ಫಾರ್ಮ್ ಜಡ್ಜ್ಮೆಂಟ್ಸ್ ಇನ್ ಅವರ್ ಮೈಂಡ್. It can be about people, it can be about situations, it can be about ourselves also. Many times we are very critical about our own selves. ಅಯ್ಯೋ, ನಾನು ಎಷ್ಟು ವರ್ಷದಿಂದ ಸ್ಪಿರಿಚುವಲ್ ಇದಕ್ಕೆ ಬಂದರೂ ನಂಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಸೊ ಮೇ ಬಿ ಈ ಜನ್ಮದಲ್ಲಿ ಆಗಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಿ ಆ ಥರ ಸಿನಿಕಲ್ ಅಪ್ರೋಚ್. ವಿ ಕನ್ಕ್ಲೂಡ್ ಥಿಂಗ್ಸ್, ವಿ ಜಡ್ಜ್ ಅವರ್ ಸೆಲ್ಸ್, ವಿ ಜಡ್ಜ್ ಅದರ್ಸ್ ಆಲ್ಸೋ. Just because somebody talks well, we'll think they're evolved. First of all, you should understand, please don't judge others. Most of you, 99% of you have got the habit of judging others. Because ನಿಮ್ಮ ಬೇರಿಂಗ್, ನಿಮ್ಮ ತಂದೆ ಆ ಥರ ಮಾಡ್ತಾರೆ, ನಿಮ್ಮ ತಾಯಿ ಆ ಥರ ಮಾಡ್ತಾರೆ, ನಿಮ್ಮ ತಾತ ಮಾಡ್ತಾನೆ,
ನಿಮ್ಮ ಅಜ್ಜಿ ಮಾಡ್ತಾಳೆ. ಇದರಿಂದ ಏನಾಯಿತು, ನಿಮಗೆ ಅದು ಹ್ಯಾಬಿಟ್ ಆಗೋಗಿದೆ. ಅದರಲ್ಲಿ ನಿಮ್ಮ ಕುಲಾನೂ ಆ ಥರ ಇರುತ್ತೆ. ನಿಮ್ಮ ಕುಲಾನು ಏನು ಮಾಡ್ತಾರೆ ಅಂದರೆ ಆ ಥರ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇವ್ರ ಬಗ್ಗೆ ಕಮೆಂಟ್ ಮಾಡೋದು, ಅದೆಲ್ಲ ಮಾಡೋದನ್ನು ನೋ ಇಂಟರ್ಫಿಯರೆನ್ಸು, ನೋ ಜಡ್ಜ್ಮೆಂಟು, ನೋ ಪಾಯಿಂಟ್ ಆಫ್ ವ್ಯೂನು ಬರುತ್ತೆ. ಯಾಕೆ ಅಂದರೆ ಅವರು ಇವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಹೇಳೋದು, ಅಥವಾ ನೀನು ಹಿಂಗೆ ಮಾಡಿದ್ರಿಂದ ಹಿಂಗಾಯಿತು ಅಂತ ಹೇಳೋದು. ಇಫ್ ಯು ವಾಂಟ್ ಎನ್ಲೈಟನ್ಮೆಂಟ್, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನಾಟ್ ಬಿ ಜಡ್ಜ್ಮೆಂಟಲ್, ನೋ ಇಂಟರ್ಫಿಯರೆನ್ಸ್. ಅವನೇ ನಿನ್ನ ಹುಟ್ಟಿಸಿದ್ನಾ? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಿಟ್ಟರೆ ಇನ್ಯಾರು? ನಿಮ್ಮ ಚಿಕ್ಕಪ್ಪ ಹುಟ್ಟಿಸಿದ್ನಾ ನಿನ್ನ? ನಿಮ್ಮ ಚಿಕ್ಕಮ್ಮ ಹುಟ್ಟಿಸಿದ್ಲಾ ನಿನ್ನ? ಅವ್ರು ಏನವರು? ಅವ್ರ ಲೈಫು. ಸೊ ನೋ ಪಾಯಿಂಟ್ ಆಫ್ ವ್ಯೂ, ನೋ ಜಡ್ಜ್ಮೆಂಟ್. ನಮ್ಮ ಚಿಕ್ಕಪ್ಪ ಹಂಗಂದ್ರು, ನಮ್ಮ ಚಿಕ್ಕಮ್ಮ ಹಂಗಂದ್ರು. ಮೋಸ್ಟ್ ಆಫ್ ಯು ಫೆಲೋಸ್ ಯು ಆರ್ ಲೈಕ್ ದಟ್. ಯು ಆರ್ ಫಾಲೋಯಿಂಗ್ ಆಲ್ ದಿಸ್. ಅಯ್ಯೋ, ನಮ್ಮ ಆಂಟಿ ಕೋಪ ಮಾಡ್ಕೋತಾಳೆ, ನಾನು ಓರ್ಗಿತ್ತಿ ಕೋಪ ಮಾಡ್ಕೋತಾಳೆ. ಇಫ್ ಯು ವಾಂಟ್ ಎನ್ಲೈಟನ್ಮೆಂಟ್, ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಥಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ಯುವರ್ ಕ್ಯಾಸ್ಟ್ ಈಸ್ ಲೈಕ್ ದ್ಯಾಟ್. ಯು ಹ್ಯಾವ್ ಟು ಬ್ಲೇಮ್ ಅದರ್ ಪೀಪಲ್ ಬಿಕಾಸ್ ಯು ಆರ್ ಅಡ್ಜಸ್ಟೆಡ್. ನಿಮ್ಮ ತಾತನೂ ಹಾಗೆ, ನಿಮ್ಮ ಅಜ್ಜಿನೂ ಹಾಗೆ, ನಿಮ್ಮ ಮುತ್ತಜ್ಜನೂ ಹಾಗೆ, ನಿಮ್ಮ ಮುತ್ತಜ್ಜಿನೂ ಹಾಗೆ. ಇಫ್ ಯು ವಾಂಟ್, ಯು ಹ್ಯಾವ್ ಕಮ್ ಟು ಮೀ ಫಾರ್ ಎನ್ಲೈಟನ್ಮೆಂಟ್. ಇಫ್ ಐ ಡೋಂಟ್ ಟೀಚ್ ಯು ಆಲ್ ದಿಸ್, ಬಿಕಾಸ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ಮೀ dispensing knowledge and wisdom. If you are instrumental in interfering your own passing of judgment, passing of conclusion, passing your point of view and concluding all this, then you are unfit to be enlightened. You are unfit to be enlightened. ಅದಕ್ಕೆ ಹೋಗ್ಬಿಟ್ರು, ಹಂಗಾಯಿತು, ನಮ್ಮ ಅತ್ತೆ ಹೋಗ್ಬಿಟ್ರು, ನಮ್ಮ ಮಾವ ಹೋಗ್ಬಿಟ್ರು, ಇದು ಹೋಗ್ಬಿಟ್ರು, ಆಲ್ ರೈಟ್, ಒಳ್ಳೆಯದಾಗಲಿ ಅಷ್ಟೇ. ಸತ್ತು ಮುಕ್ತಿ ಪಡೋದು ಅಷ್ಟೇ. ವಾಟ್ ಮೋರ್ ಕ್ಯಾನ್ ಐ ಟೆಲ್ ಯು? ವಾಟ್ ಮೋರ್ ಕ್ಯಾನ್ ಐ ಟೆಲ್ ಯು? ಇಫ್ ಯು ಆಸ್ಕ್ ಮೀ, ಐ ಡೋಂಟ್ ಇಂಟರ್ಫಿಯರ್. ಇಫ್ ಯು ಆಸ್ಕ್ ಮೀ, ನೋ ಜಡ್ಜ್ಮೆಂಟ್. ಇಫ್ ಯು ಎನ್ಲೈಟನ್ಮೆಂಟ್ಗೆ ಇದೆಲ್ಲ ಬೇಕು. I only sincerely and seriously you consider you to be, tomorrow you are going to get enlightenment. I am interested in you, your soul. I am also interested in how you make your children to grow. Ashte. I am not interested in anything else. ನಿಮ್ಮ ಮಾವ ಹಿಂಗಿದ್ರು, ನಿಮ್ಮ ಅಪ್ಪ ಹಿಂಗಿದ್ರು, ನಿನ್ನ ಗಂಡ ಹಿಂಗಿದ್ದಾನೆ, ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ ನನಗೆ. ಅರ್ಥ ಆಯ್ತಾ? You have come here for enlightenment. These are the points. I am here. ಇಲ್ಲ ನಿಮ್ಮ ತಾತ ಸತ್ರು, ನಿನ್ನ ಅತ್ತೆ ಹೋಗ್ಬಿಟ್ಲು, ನಿನ್ನ ಚಿಕ್ಕಮ್ಮ ಹೋಗ್ಬಿಟ್ಲು, ನಿನ್ನ ಸೋದರ ಮಾವ ಹೋಗ್ಬಿಟ್ಟ. I am interested in you. That's all. These are the steps you have to follow for your enlightenment. I am interested in you. Maximum I am interested to make you understand the ways of how you are, in case it is to be, how to correct your children. That's all. I am not here to correct your father-in-law. I am not here to correct your mother-in-law. You understand me? I am here to make sure that you are enlightened. Other than that, I am the least interested. ನಿಮಗೆ ಕಾಳಜಿ ವಹಿಸಬೇಕಾದ್ರೆ ನಿಮ್ಮಲ್ಲಿ ಒಂದು ಧರ್ಮನ ನಿಮ್ಮ ಮನೆಯವರಿಗೆ ಸ್ವಲ್ಪ ಹೇಳ್ಕೊಡಿ. ಧರ್ಮದ ಸೂಚನೆಗಳು, ಧರ್ಮದ ಸಂಕಟ ಅಂದರೆ ಏನು, ಧರ್ಮ ಸಂಕಟ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ವಿಚ್ ಯು ನೋ, ಎವ್ರಿ ಸಂಡೇ ಯು ಕಮ್ ಹಿಯರ್. ಸೊ ದಟ್ಸ್ ವಾಟ್ ಯು ಶುಡ್ ಡೂ. ಕಮ್ ಔಟ್ ಆಫ್ ದಟ್ ಸಂದಿಗ್ಧ ಪರಿಸ್ಥಿತಿ.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.